ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ನೀವು ಹೋಟೆಲ್ಗೆ ಹೋದಾಗ ಮೆನು ಕಾರ್ಡ್ ನೋಡದೆ ಏನಾದರೂ ಆರ್ಡರ್ ಮಾಡಿದ್ದೀರಾ? ಇಲ್ಲಲ್ವಾ? ನಿಮ್ಗೇನಿಷ್ಟ, ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಆರ್ಡರ್ ಮಾಡ್ತೀರಾ ತಾನೆ? ಆದರೆ ನಿಮ್ಮ ಲೈಫ್ನ ಅತ್ಯಂತ ಮುಖ್ಯವಾದ ನಿರ್ಧಾರ SSLC ಮುಗಿದ ನಂತರ ಏನು ಮಾಡೋದು ಅಂತ. ಆಗ ಮಾತ್ರ ನೀವೇಕೆ ಕಣ್ಮುಚ್ಕೊಂಡು ಫ್ರೆಂಡ್ಸ್ ಹಿಂದೆ ಹೋಗ್ತೀರಾ ಅಂತ ಗೊತ್ತಾಗ್ತಿಲ್ಲ. 2026ರಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ರಸ್ತೆ ಬದಿಯ ಪಾನಿಪುರಿ ಅಂಗಡಿಯಲ್ಲೂ ಸಿಗುತ್ತೆ. ಆದರೆ ಸ್ಕಿಲ್ಸ್ ಮತ್ತು ಕೆಲಸ ಸಿಗೋದು ತುಂಬ ಕಷ್ಟ ಆಗಿದೆ. ಹಾಗಾದರೆ ನೀವು ಯಾವ ದಾರಿ ಹಿಡಿಬೇಕು? ಸೈನ್ಸ್ ಮಾಡಬೇಕಾ ಅಥವಾ ಕಾಮರ್ಸ್ ಮಾಡಬೇಕಾ, ಇಲ್ಲಪ್ಪ ಆರ್ಟ್ಸ್ ಅಥವಾ ಡಿಪ್ಲೊಮಾ ಮಾಡಬೇಕಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಇವತ್ತಿನ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿಯ ಈ ವಿಡಿಯೋದಲ್ಲಿ ನಿಮ್ಮೆಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡೋಣ. ಮೊದಲನೇದಾಗಿ ಮತ್ತು ಅತ್ಯಂತ ಫೇಮಸ್ ಆಯ್ಕೆ ಯಾವುದಪ್ಪ ಅಂದರೆ ಸೈನ್ಸ್, ಅಂದರೆ ವಿಜ್ಞಾನ. ಪೋಷಕರು ಇದನ್ನು ಬಂಗಾರದ ಮೊಟ್ಟೆ ಇಡುವ ಕೋಳಿ ಅಂತ ಕರೀತಾರೆ. ಆದರೆ ಅವ್ರು ಹೇಳಿರೋದು ಸತ್ಯ. ಹೌದು, ಸೈನ್ಸ್ಗೆ ಆ ಶಕ್ತಿ ಇದೆ, ಆದರೆ ಇಲ್ಲಿ ಗೆಲ್ಲಲು 2 ದಾರಿಗಳಿವೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಯಾವಪ್ಪ 2 ದಾರಿಗಳಂದ್ರೆ, ಒಂದು PCMB, ಅಂದ್ರೆ ಇದು ಮೆಡಿಕಲ್ನವ್ರಿಗೆ, ಅಂದ್ರೆ ಡಾಕ್ಟರ್ ಆಗ್ಲಿ ಕನಸು ಇರೋರಿಗೆ. ಇದು ಡಾಕ್ಟರ್ ಆಗೋ ಕನಸು. ಆದ್ರೆ ನೆನಪಿರ್ಲಿ, ಇಲ್ಲಿ ನೀಟ್ ಅನ್ನೋ ದೊಡ್ಡ ಯುದ್ಧ ಗೆಲ್ಲಬೇಕು. ಮೊದಲನೇದು PCMB ಆಯ್ತಾ. ಈಗ ಎರಡನೇದು ಯಾವ್ದಪ್ಪ ಅಂದ್ರೆ PMCS, ಇದು ಇಂಜಿನಿಯರಿಂಗ್ ಸ್ಟ್ರೀಮ್ ಅಂತ ಕರೀತಾರೆ. ನಿಮಗೆ ಮ್ಯಾಥ್ಸ್ ಇಷ್ಟ ಇದ್ರೆ ಮಾತ್ರ ಇಲ್ಲಿಗೆ ಬನ್ನಿ. ನಮ್ಮ ಅಕಾಡೆಮಿಯ ಟಿಪ್ಸ್ ಏನಂದ್ರೆ, ಸೈನ್ಸ್ ತಗೊಳ್ಳೋದು ಗ್ರೇಟ್ ಅಲ್ಲ, ಅದನ್ನು ನಿಭಾಯಿಸೋದು ಗ್ರೇಟ್. ನೀವು ಕಾಲೇಜ್ ಬಿಟ್ಟು ದಿನಕ್ಕೆ 4 ರಿಂದ 6 ಗಂಟೆ ಓದೋಕೆ ರೆಡಿ ಇದ್ದರೆ ಮಾತ್ರ ಸೈನ್ಸ್ ತಗೊಳ್ಳಿ, ಇಲ್ಲಾಂದರೆ ಇದೇ ಸೈನ್ಸ್ ನಿಮ್ಮನ್ನು ಫೇಲ್ ಮಾಡುತ್ತೆ, ಹುಷಾರ್. ನೆಕ್ಸ್ಟ್ ಬರೋದು ಕಾಮರ್ಸ್, ಅಂದರೆ ವಾಣಿಜ್ಯ. ದಯವಿಟ್ಟು ಇದನ್ನು ಸೈನ್ಸ್ ಸಿಗದೇ ಇರೋರು ಮಾಡೋ ಕೋರ್ಸ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. 2026ರಲ್ಲಿ ಅತಿ ಹೆಚ್ಚು ಸಂಬಳ ಪಡಿತಿರೋರು ಫೈನಾನ್ಸರ್ ಮತ್ತು ಡೇಟಾ ಅನಲಿಸ್ಟ್ ಅವರು. ಕಾಮರ್ಸ್ನಲ್ಲಿ ಬರೀ ಲೆಕ್ಕ ಬರೋದಷ್ಟೇ ಅಲ್ಲ, ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು. ಇವರ ಸಹಿಗೆ ಇರುವ ಬೆಲೆ ಪ್ರಧಾನಮಂತ್ರಿ ಅವರಿಗೆ ಇಲ್ಲ ಅಂತಾರೆ. ಅಥವಾ ದೊಡ್ಡ ಕಂಪನಿಯ ಮ್ಯಾನೇಜರ್ ಆಗ್ಬೋದು. ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಇದ್ದರೆ, ಮಾತುಗಾರಿಕೆ ಚೆನ್ನಾಗಿದ್ದರೆ ಕಾಮರ್ಸ್ ನಿಮಗೆ ಹೇಳಿ ಮಾಡಿಸಿದ ಕೋರ್ಸ್. ಮತ್ತು ಇವೆರಡೂ ಆದ ನಂತರ ಇನ್ನೊಂದು ಯಾವುದಪ್ಪ ಅಂತಂದರೆ, ತುಂಬ ಜನ ಮರೆತು ಬಿಡೋ ಒಂದು ಕೋರ್ಸ್ ಇದೆ, ಆದರೆ ಅದೇ ಹೆಚ್ಚು ಪವರ್ ಇರೋ ಫೀಲ್ಡ್, ಆರ್ಟ್ಸ್, ಅಂದರೆ ಕಲಾ ವಿಭಾಗ. ನಮ್ಮ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ದೊಡ್ಡರು ಆರ್ಟ್ಸ್ ತಗೋತಾರೆ ಅಂತ. ಆದರೆ ಸತ್ಯ ಏನು ಗೊತ್ತಾ? ಜಿಲ್ಲಾಧಿಕಾರಿ, DC, ಪೊಲೀಸ್ ಆಫೀಸರ್, ಲಾಯರ್, ಜರ್ನಲಿಸ್ಟ್ ಆಗೋರೆಲ್ಲ ಇದೇ ಆರ್ಟ್ಸ್ ಬ್ಯಾಕ್ಗ್ರೌಂಡ್ನವರು. ನಿಮಗೆ ಮ್ಯಾಥ್ಸ್ ಅಥವಾ ಸೈನ್ಸ್ ತಲೆಗೆ ಹೋಗಲ್ಲ ಅಂದರೆ, ಪಾಲಿಟಿಕ್ಸ್ ಮತ್ತು ಸಮಾಜದ ಬಗ್ಗೆ ಆಸಕ್ತಿ ಇದ್ದರೆ ನೀವು ಆರ್ಟ್ಸ್ ತಗೊಳ್ಳಿ. PUC ಇಂದಲೇ IAS ಮತ್ತು KASಗೆ ತಯಾರಿ ನಡೆಸಿ. ಡಿಗ್ರಿ ಮುಗಿಯೋ ಅಷ್ಟರಲ್ಲಿ ಸರ್ಕಾರಿ ಕೆಲಸ ನಿಮ್ಮ ಕೈಯಲ್ಲಿರುತ್ತೆ. ಮತ್ತು ಇವೆಲ್ಲ ಆದ ನಂತರ ಇನ್ನೊಂದು ಯಾವುದಪ್ಪ ಉಳಿದಿದೆ ಅಂತಂದರೆ, ಇದು ಲಾಸ್ಟ್ ಬಟ್ ಬೆಸ್ಟ್ ಅಂತ ಹೇಳ್ಬೋದು, ಡಿಪ್ಲೊಮೊ ಮತ್ತು ITI. ನಾನು ಮೊದಲಿಗೆ ಹೇಳಿದ ಹಾಗೆ 2026ರಲ್ಲಿ ಸರ್ಟಿಫಿಕೇಟ್ಗಿಂತ ಸ್ಕಿಲ್ಗೆ ಬೆಲೆ ಜಾಸ್ತಿ. PUC ಅನ್ನೋದು ಥಿಯರಿ, ಆದರೆ ಡಿಪ್ಲೊಮೊ ಅನ್ನೋದು ಪ್ರಾಕ್ಟಿಕಲ್. ನಿಮಗೆ ಪುಸ್ತಕದ ಓದು ಬೋರ್ ಆದರೆ ನೇರವಾಗಿ ಮಿಷಿನ್ ಜೊತೆ ಆಟ ಆಡ್ಬೋದು, ಅಂದರೆ ಡಿಪ್ಲೊಮಾನೇ ಸರಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಸೆಕ್ಯೂರಿಟಿ, ಎಲೆಕ್ಟ್ರಿಕಲ್ ವೆಹಿಕಲ್ ಇವೆಲ್ಲ ಫ್ಯೂಚರ್. 3 ವರ್ಷದಲ್ಲಿ ನೀವು ಕೆಲಸಕ್ಕೆ ರೆಡಿ ಇರ್ತೀರ. ಯಾರು ಬೇಗ ಲೈಫಲ್ಲಿ ಸೆಟಲ್ ಆಗಬೇಕು ಅನ್ಕೊತಾರೋ, ಆರ್ಥಿಕವಾಗಿ ಬೇಗ ದುಡ್ಡು ಬೇಕು ಅಂತ ಅನ್ಕೊತಾರೋ ಅವರಿಗೆ ಇದು ಬೆಸ್ಟ್ ಆಪ್ಷನ್. ಮತ್ತು ಆದರೆ ಕೋರ್ಸ್ ಸೆಲೆಕ್ಟ್ ಮಾಡುವಾಗ ಈ 3 ತಪ್ಪುಗಳನ್ನು ಮಾಡಬಾರ್ದು. ಯಾವಪ್ಪ ಅಂತಂದರೆ, ಮೊದಲನೇ ತಪ್ಪು ಕುರಿಗಳ ಥರ ಹೋಗೋದು, ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಆ ಕಾಲೇಜ್ಗೆ ಹೋದ ಅದಕ್ಕೆ ನಾನು ಹೋದೆ ಅನ್ನೋದು ಮೂರ್ಖತನ. ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಇರುತ್ತೆ, ಆದರೆ ಕೆರಿಯರ್ ಹೋದರೆ ಬರಲ್ಲ. ಎರಡನೇದು ಯಾವುದಪ್ಪ ಅಂದರೆ ಪೋಷಕರ ಒತ್ತಡ. ಅಪ್ಪ ಅಮ್ಮನಿಗೆ ನಿಮ್ಮ ಕೆಪಾಸಿಟಿ ಬಗ್ಗೆ ಅರ್ಥ ಮಾಡಿಸಿ ಬಲವಂತಕ್ಕೆ ಸೈನ್ಸ್ ತೊಗೊಂಡು ಫೇಲ್ ಆಗಬೇಡಿ. ಮೂರನೇದು ಯಾವುದಪ್ಪ ಅಂದರೆ ಬರೀ ಬಿಲ್ಡಿಂಗ್ ನೋಡೋದು. ಕಾಲೇಜ್ ಬಿಲ್ಡಿಂಗ್ ನೋಡಿ ಸೇರಬೇಡಿ, ಅಲ್ಲಿರೋ ಟೀಚಿಂಗ್ ನೋಡಿ ಸೇರಿ. ಮತ್ತು ಕೊನೆಯದಾಗಿ ಇವತ್ತು ಒಂದು ಪೇಪರ್ ತಗೊಳ್ಳಿ. ನಿಮಗೆ ಏನಿಷ್ಟ, ನಿಮ್ಮ ಕೆಪಾಸಿಟಿ ಏನು ಮತ್ತು ನಿಮ್ಮ ಗೋಲ್ ಏನು, ಈ 3 ಎಲ್ಲಿ ಮ್ಯಾಚ್ ಆಗುತ್ತೋ ಅದೇ ನಿಮ್ಮ ಗೋಲ್ಡನ್ ಪಾತ್. ಯಾವುದೇ ಗೊಂದಲವಿದ್ದರೂ ಕಮೆಂಟ್ ಮಾಡಿ, ನಾವು ಯಾವಾಗಲೂ ನಿಮ್ಮ ಜೊತೆ ಇರುತ್ತೇವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.